ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋದು ನಮ್ಮ ಮನೇಲಿ ನಾವು ಹೇಗೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಅಂತ ನೋಡಿ. ಬಳಿಯೋ ಅಕ್ಕಿ ರೊಟ್ಟಿ ಮಾಡಬೇಕು ಅಂದರೆ ಸ್ವಲ್ಪ ಹಿಟ್ಟು ಇರುತ್ತಲ್ಲ, ಅದು ಸ್ವಲ್ಪ ತರಿಯಾಗಿರಬೇಕು. ಅದಕ್ಕೆ 1 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡು, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ತಣ್ಣೀರು, ನಾವು ಬಿಸಿ ನೀರಲ್ಲ ತಣ್ಣೀರನ್ನೇ ಹಾಕ್ಕೊಂಡು ಸ್ವಲ್ಪನೇ ಫಸ್ಟು ಸ್ಟಾರ್ಟಿಂಗಲ್ಲಿ ಗಟ್ಟಿಯಾಗಿ ಕಲಿಸ್ತಾ ಬರಬೇಕು. ಏನಾದರೂ ನೀರು ಹಾಕ್ಕೊಂಡು ಈ ದೋಸೆ ಹಿಟ್ಟಿನ ಹದಕ್ಕೆ ಏನಾದರೂ ಕಲಿಸ್ಕೊಬಿಟ್ರೆ ಅದೇನಾಗುತ್ತೆ ಅಂದರೆ ಹಾಕೋಕ್ಕೆ ಹೋದಾಗ ಉಬ್ಬಿಕೊಂಡು ಅದು ಎದೋಳಲ್ಲ ಹೆಂಚು ಮೇಲೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ನೋಡಿ ಈ ಥರ ಟೈಟಾಗೆ ಕಲಿಸ್ತಾ ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಸ್ವಲ್ಪ ಟೈಟಾಗೆ ಅದನ್ನು ಕಲಿಸ್ಕೋಬೇಕು. ಅದಾದಮೇಲೆ ಅದು ಫುಲ್ಲು ಗಟ್ಟಿಯಾಗಿ ಕಲಿಸ್ಕೊಂಡು ಆದಮೇಲೆ ನಾವು ಅದನ್ನು ಜಾಸ್ತಿ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೋಡಿ, ನಾನೊಂದು ಹದ ತೋರಿಸ್ತೀನಿ, ಅಷ್ಟು ಹದದಲ್ಲಿ ಅದನ್ನ ನಿಲ್ಲಿಸ್ಕೋಬೇಕು. ಕೈಯೇನಾದರೂ ಸುಡುತ್ತೆ ಅನ್ನೋ ಆಗಿದ್ದರೆ ಒಂದು ಸೌಟ್ ಸಹಾಯದಿಂದನೂ ಇದನ್ನು ದೋಸೆ ರೀತಿಯೂ ಹಾಕೋಬೋದು. ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಸಾಫ್ಟಾಗುತ್ತೆ, ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ಲ. ಬಳಿಯೋ ರೊಟ್ಟಿ ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸೇ ಕೇಳ್ತಾರೆ ಹೇಗೆ ಬಳಿತೀಯ ಅಂತ. ಸೊ ಅದಕ್ಕೊಂದು ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಈ ಥರ ಫುಲ್ಲು ಗಟ್ಟಿಯಾಗೆ ಕಲಿಸ್ಕೊಂಡು ಮತ್ತೆ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಕು. ನೋಡಿ ಕಲಿಸ್ತಾ ಇದ್ದೀನಿ. ನೋಡಿ ಅದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ ಇಟ್ಟರೆ, ಯಾಕೆಂದರೆ ಸ್ವಲ್ಪ ರವೆ ಥರ ತರಿ ಥರ ಹಿಟ್ಟಿರೋ ಕಾರಣ ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿರುತ್ತೆ. ತಕ್ಷಣ ಸಹ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈಗ ನೀರು ಹಾಕಿ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. 1 ಸ್ಪೂನ್ ಗೋಧಿ ಹಿಟ್ಟು ಹಾಕಿದ್ರೇ ಅದು ಎದೋಳೋದು, ಹಾಕಲಿಲ್ಲ ಅಂದರೆ ಎದೋಳುತ್ತೆ. ಆದರೂ ಅದಷ್ಟು ಕಂಫರ್ಟಾಗಿ ಕ್ಲೀನಾಗಿ ಬರೋಲ್ಲ ರೊಟ್ಟಿ. ಇದು ಎಷ್ಟು ಅಗಲ ಬೇಕಾದರೂ ಅಷ್ಟಗಲ, ಮಸಾಲೆ ದೋಸೆ ಬರುತ್ತಲ್ಲ ಅಷ್ಟಗಲ ಬೇಕಾದರೂ ಕ್ರಿಸ್ಪಿಯಾಗಿ ರೊಟ್ಟಿ ಸುಟ್ಕೊಂಡು ತಿನ್ಬೋದು. ನಮ್ಮ ಅಮ್ಮನ ಮನೆಯಲ್ಲಿ ನೋಡಿ ಈ ಥರನೇ ನಾವು ರೊಟ್ಟಿ ನೋಡಿರೋದು. ಅತ್ತೆ ಮನೆಯಲ್ಲಿ ತಟ್ಟಿ ಮಾಡ್ತಾರೆ, ಅದು ನೆಕ್ಸ್ಟ್ ನಾನು ಯಾವುದಾದ್ರೂ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಬೇಗನೆ ಆಗುತ್ತೆ, 5 ಮಿನಿಟ್ಸ್ ಕ್ವಿಕ್ಕಾಗೆ. ನೋಡಿ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಆಚೆ ಒಂದು ಹೆಂಚಿಟ್ಟು ಕಾಯಕ್ಕಿಟ್ರೆ ಆಯಿತು. ಇದು ಕಲಿಸೋ ಅಷ್ಟರಲ್ಲಿ ಹೆಂಚು ಕಾಯುತ್ತೆ. ಹೆಂಚು ಸಹ ಕಬ್ಬಿಣದ ಹೆಂಚು ನಾನು ಯೂಸ್ ಮಾಡೋದು. ಚೆನ್ನಾಗಿ ಕಾಯ್ದಿರ್ಬೇಕು ಹೆಂಚು, ಎಷ್ಟು ಚೆನ್ನಾಗಿ ಬಿಸಿ ಆಗುತ್ತಪ್ಪ ನೋಡಿ. ಆ ಥರ ಕೈ ಇಟ್ಟು ನೋಡಿದಾಗ ಬಿಸಿ ನಮ್ಮ ಕೈಗೆ ತಾಗಬೇಕು, ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಫಸ್ಟ್ ರೊಟ್ಟಿ ಆಲ್ಮೋಸ್ಟ್ ಸ್ವಲ್ಪ ದಪ್ಪ ಹಾಕಿ, ನೆಕ್ಸ್ಟಿಂದ ಫುಲ್ಲು ತೆಳುಗೆ ಬರುತ್ತೆ. ನಾನು ಫಸ್ಟ್ ರೊಟ್ಟಿನೇ ಸ್ವಲ್ಪ ದಪ್ಪಕ್ಕೆ ತೆಳ್ಳಗೆ ಟ್ರೈ ಮಾಡ್ತೀನಿ ನೋಡಿ.